ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಚಿಕನ್ ಲಿವರ್ ಪೆಪ್ಪರ್ ಫ್ರೈ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದಕ್ಕೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದ್ಮೇಲೆ ಸ್ವಲ್ಪ ಆಯಿಲ್ ಸೇರಿಸ್ಬಿಟ್ಟು 2 ಆನಿಯನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಕಲರ್ ಟರ್ನ್ ಆಗೋ ತನಕ ನೋಡಿ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಒಂದು 7-8 ಬೆಳ್ಳುಳ್ಳಿ ಹೆಸರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆಮೇಲೆ ಸೇರಿಸ್ಕೊತೀನಿ. 1-2 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಖಾರ ಇಷ್ಟೇ ಸಾಕು. ನಾನು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಾಗ ಆ್ಯಡ್ ಮಾಡಿಕೊಂಡೆ. 1/4 kg ಚಿಕನ್ ಲಿವರ್ ತೊಗೊಂಡಿರೋದು, ಅದಕ್ಕೆ ಇಷ್ಟು ಸಾಕು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಜಾಸ್ತಿ ಹಾಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ಇವಾಗ 1 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಸಿಬೇಕು, ಇದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಆನಿಯನ್ ಟೊಮೆಟೊ ಎಲ್ಲ ಸೇರಿ ಬರಬೇಕು. ಇವಾಗ ಲಿವರ್ನ ನಾನು 5-6 ಸಾರಿ ಕಲ್ಲುಪ್ಪು ಮತ್ತೆ ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಹಾಕುವಾಗ ಕೂಡ ಒಂದು ಟೈಮು ತೊಳೆದ್ಬಿಟ್ಟು ಹಾಕಿ 5-6 ಸಾರಿ ಫಸ್ಟ್ ತೊಳಿರಿ. ಹಾಗೆ ಇಟ್ಟಿರ್ತೀವಲ್ವ, ಅದನ್ನ ಲಾಸ್ಟಲ್ಲಿ ಹಾಕೋ ಟೈಮಲ್ಲಿ 1 ಸಾರಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಸೇರಿಸ್ಕೊಳ್ಳಿ. ಒಂಚೂರು ಸ್ಮೆಲ್ ಬರಲ್ಲ. ಸ್ವಲ್ಪ ಜನ ಇದು ಸ್ಮೆಲ್ ಬರುತ್ತೆ ಅನ್ಕೊಂತಾರೆ, ಏನು ಸ್ಮೆಲ್ ಬರೋದಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಕೊಡೋಣ. ಸಾಲ್ಟನ್ನು ಸ್ವಲ್ಪ ಸೇರಿಸ್ತೀನಿ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸಾಲ್ಟ್ ಸೇರಿಸ್ಕೊಂಡ್ಮೇಲೆ ರೆಡ್ ಚಿಲ್ಲಿ ಪೌಡರು 1/2 ಸ್ಪೂನು, 1 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ನಂತರ 1/4 ಗ್ಲಾಸ್ ನೀರು, ಇದು ಬೇಯಬೇಕಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. 1/4 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಾನು 1 ಸ್ಪೂನ್ ಪೆಪ್ಪರ್ ಪೌಡ್ರ್ ಇಟ್ಕೊಂಡಿದ್ದೀನಿ, ಅರ್ಧ ಇವಾಗ ಸೇರಿಸ್ಬಿಟ್ಟು ಲಾಕ್ ಮಾಡ್ತೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು 2 ವಿಷಲ್ ಇಲ್ಲ 3 ವಿಷಲ್ ಬಂದರೆ ಸಾಕು, ಬೆಂದಿರುತ್ತೆ. ಇವಾಗ ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿಬಿಟ್ಟು ನೋಡಿ ಸಖತ್ತಾಗಿದೆ. ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಬೇಕು. 1 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ತುಂಬ ಗ್ಲೇಸಿ ಲುಕ್ ಇರುತ್ತೆ ಕಾರ್ನ್ಫ್ಲೋರ್ ಯೂಸ್ ಮಾಡಿದಾಗ. ನೋಡಿ ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಆ್ಯಡ್ ಮಾಡಬೇಕು. ನೋಡಿ ನೀರು ಮಿಕ್ಸ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು 1-2 ಮಿನಿಟ್ಸ್ ಅಷ್ಟೇ. ಇದು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಅದು ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಇನ್ನು ಅರ್ಧ ಸ್ಪೂನ್ ಇರುತ್ತಲ್ವ ಪೆಪ್ಪರ್ ಪೌಡರ್, ಅದನ್ನ ಸೇರಿಸ್ಬಿಟ್ಟು ಫ್ರೆಶ್ ಕೊರಿಯಾಂಡರ್ ಲೀವ್ಸನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಅಷ್ಟೇ ರೆಡಿ ನಮ್ಮದು. ಸೇರಿಸ್ಬಿಟ್ಟು ಆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತಪ್ಪ, ಚಪಾತಿಗೆ ರೈಸ್ಗೆ ಎಲ್ಲ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.